ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 86ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನಿಗೆ ಪದೇ ಪದೇ ಸಮಾಧಾನವನ್ನು ಹೇಳಿ ಆ ವಿಭೀಷಣನು ತಾನು ಕೇಳಿರುವಂತಹ ಆ ಸೀತೆಯ ಮೃತ್ಯುವಿನ ವಾರ್ತೆ ಸಂಪೂರ್ಣವಾಗಿ ಮಿಥ್ಯಾ ವಾರ್ತೆ ಎಂದು ನೇರವಾಗಿ ತಿಳಿಸಿ ಕೂಡಲೇ ಲಕ್ಷ್ಮಣನನ್ನು ಕಳಿಸಿಕೊಡಬೇಕೆಂದು, ಸ್ವಲ್ಪ ತಡವಾದರೂ ಕೂಡ ನಿಕುಂಬಿಳ ಯಾಗವು ಮುಗಿದು ಹೋದರೆ ಆ ಇಂದ್ರಜಿತುವು ಅಜೇಯನಾಗಿ ಬಿಡುವನು. ಆ ಕಾರಣದಿಂದಾಗಿ ಕೂಡಲೇ ಆತನನ್ನು ಸಂಹರಿಸಬೇಕಾಗಿದೆ. ಆತನಿಗೆ ಇರುವ ಶಾಪದಂತೆಯೇ ಅಥವಾ ವರದಂತೆಯೋ ಆ ನಿಕುಂಬಿಳ ಯಾಗವು ಯಾರಿಂದ ಧ್ವಂಸವಾಗುವುದೋ ಆತನಿಂದಲೇ ಆತನ ಮೃತ್ಯುವು ಆಗುತ್ತದೆ, ಅಂದರೆ ಇಂದ್ರಜಿತುವಿನ ಮೃತ್ಯುವು ಆಗುತ್ತದೆ. ಆ ಕಾರಣದಿಂದಾಗಿ ನಾವೀಗ ನಿಕುಂಬಿಳ ಯಾಗವನ್ನು ಧ್ವಂಸಗೊಳಿಸುವುದು ಮುಖ್ಯವಾಗಿದೆ ಎಂದು ಹೇಳಿ ರಾಮನಿಂದ ಅನುಮತಿಯನ್ನು ಪಡೆದು ಹನುಮಂತ, ಅಂಗದ, ಜಾಂಬವರಿಂದ ಆವೃತವಾದ ವಿಶಾಲ ಸೈನ್ಯವನ್ನು ತೆಗೆದುಕೊಂಡು ಆ ನಿಕುಂಬಿಳ ಕ್ಷೇತ್ರಕ್ಕೆ ಬರುತ್ತಾನೆ. ಅಲ್ಲಿ ಲಕ್ಷ್ಮಣನು ಕೂಡ ವಿಪ್ಪಿಸಿಕೊಂಡು ನಿಂತಿದ್ದ ರಾಕ್ಷಸರ ಸೇನೆಯನ್ನು ನೋಡಿ ತನ್ನ ಸೇನೆಯೊಂದಿಗೆ ಆ ಸೇನೆಯ ನಡುವಿಗೆ ನುಗ್ಗುತ್ತಾನೆ. ಅಥ ತಸ್ಯಾಮವಸ್ಥಾಯಾಂ ರಾಕ್ಷ್ಮಣಂ ರಾವಣಾನುಜಃ ಪರೇಶಾಮಹಿತಂ ವಾಕ್ಯಮರ್ಥ ಸಾಧಕಮಬ್ರವೀತ್. ಆ ಸಮಯದಲ್ಲಿ ವಿಭೀಷಣನು ಶತ್ರುಗಳಿಗೆ ಅಹಿತಕರವಾದ ಹಾಗೂ ಲಕ್ಷ್ಮಣನ ಅರ್ಥಸಿದ್ಧಿಗೆ ಕಾರಣವಾದ ಮಾತನ್ನು ಹೇಳಿದನು. ಯದೇತದ್ರಾಕ್ಷಸಾನೀಕಂ ಮೇಘಶ್ಯಾಮಂ ವಿಲೋಕ್ಯತೆ ಏತದಾಯೋಧ್ಯತಾಂ ಶೀಘ್ರಂ ಅಪಿಭಿಸ್ತಶಿಲಾಯುಧೈಃ ತಸ್ಯಾನೀಕಸ್ಯ ಮಹತೋ ಭೇದನೆ ಯತ ಲಕ್ಷ್ಮಣ ರಾಕ್ಷಸೇಂದ್ರಸುತೋಪ್ಯತ್ರ ಭಿನ್ನೇ ದೃಶ್ಯೋ ಭವಿಷ್ಯತಿ. ಲಕ್ಷ್ಮಣ, ಪಾದ ಮೋಡಗಳಂತೆ ಎದುರಿಗೆ ಕಾಣುವ ರಾಕ್ಷಸರ ಸೈನ್ಯದೊಂದಿಗೆ ಶಿಲಾರೂಪಿ ಆಯುಧ ಧರಿಸಿದ ವಾನರ ವೀರರು ಶೀಘ್ರವಾಗಿ ಯುದ್ಧ ಮಾಡಲಿ ಮತ್ತು ನೀನು ಈ ವಿಶಾಲ ವಾಹಿನಿಯ ವ್ಯೂಹವನ್ನು ಭೇದಿಸುವ ಪ್ರಯತ್ನ ಮಾಡು. ಅದನ್ನು ಭೇದಿಸಿದಾಗಲೇ ಇಂದ್ರಜಿತು ನಮಗೆ ಕಾಣಿಸುವನು. ತಂ ಸತ್ವಮೀಂದ್ರಾಶನಿ ಪ್ರಖ್ಯೇ ಶರೈರವಕಿರನ್ ಪರಾಂ ಅಭಿದ್ರಮಾಶುವಾದದ್ವೈ ನೈತತ್ ಕರ್ಮ ಸಮಾಪ್ಯತೆ. ಆದ್ದರಿಂದ ನೀನು ಈ ಹೋಮ ಕಾರ್ಯ ಮುಗಿಯುವ ಮೊದಲೇ ವಜ್ರದಂತಹ ಬಾಣಗಳ ಮಳೆಯನ್ನು ಸುರಿಸುತ್ತಾ ಶತ್ರುಗಳ ಮೇಲೆ ಆಕ್ರಮಣ ಮಾಡು. ಜಹಿ ವೀರ ದುರಾತ್ಮಾನಂ ಮಾಯಾ ಪರಮಧಾರ್ಮಿಕಂ ರಾವಣಿಂ ಕ್ರೂರ ಕರ್ಮಾಣಂ ಸರ್ವಲೋಕ ಭಯಾವಹಂ. ವೀರನೇ, ಈ ದುರಾತ್ಮ ರಾವಣ ಕುಮಾರನು ಭಾರಿ ಮಾಯಾವಿಯು, ಅಧರ್ಮಿಯು, ಕ್ರೂರ ಕರ್ಮ ಮಾಡುವವನು, ಸರ್ವಲೋಕಗಳಿಗೆ ಭಯಂಕರನು ಆಗಿದ್ದಾನೆ. ಆದ್ದರಿಂದ ಅವನನ್ನು ವಧಿಸು. ವಿಭೀಷಣ ವಚ ಶ್ರುತ್ವಾ ಲಕ್ಷ್ಮಣ ಶುಭಲಕ್ಷಣ ವವರ್ಷ ಶರವರ್ಷೇಣ ರಾಕ್ಷಸೇಂದ್ರ ಸುತಂ ಪ್ರತಿ. ವಿಭೀಷಣನ ಮಾತನ್ನು ಕೇಳಿ ಶುಭ ಲಕ್ಷಣ ಸಂಪನ್ನನಾದ ಲಕ್ಷ್ಮಣನು ರಾಕ್ಷಸರಾಜನ ಪುತ್ರನನ್ನು ಗುರಿಯಿಟ್ಟು ಬಾಣಗಳ ವರ್ಷವನ್ನು ಪ್ರಾರಂಭಿಸಿದನು. ವೃಕ್ಷಾಶಾಖಾ ಮೃಗಾಶ್ಚೈವ ಧ್ರುವ ಪ್ರವರಯೋಧಿನಃ ಅಭ್ಯಧಾವಂತ ಸಹಿತಾಸ್ತದನೀಕಮವಸ್ಥಿತಂ. ಜೊತೆಗೆ ದೊಡ್ಡ ದೊಡ್ಡ ವೃಕ್ಷಗಳನ್ನೆತ್ತಿಕೊಂಡ ವಾನರರು ಹಾಗೂ ಕರಡಿಗಳು ಅಲ್ಲಿ ನಿಂತಿರುವ ರಾಕ್ಷಸ ಸೈನ್ಯದ ಮೇಲೆ ಒಟ್ಟಿಗೆ ಆಕ್ರಮಿಸಿದರು. ರಾಕ್ಷಸಾಶ್ಚ ಶಿತೈರ್ಬಾಣೈರಸಿಭಿಃ ಅಭ್ಯರ್ವತಂತ ಸಮರೇ ಕಪಿ ಚೈನ್ಯ ಜಿಘಾಂಸವಃ. ಕಡೆಯಿಂದ ರಾಕ್ಷಸರು ವಾನರ ಸೈನ್ಯವನ್ನು ನಾಶ ಮಾಡುವ ಇಚ್ಛೆಯಿಂದ ಯುದ್ಧದಲ್ಲಿ ಹರಿತವಾದ ಬಾಣಗಳಿಂದ, ಖಡ್ಗಗಳಿಂದ, ಶಕ್ತಿ ತೋಮರಗಳಿಂದ ಪ್ರಹಾರ ಮಾಡುತ್ತಾ ಎದುರಿಸುತ್ತಿದ್ದರು. ಸಸಂಪ್ರಹಾರಸ್ತು ಮೂಲ ಸಂಜಜ್ಞೇರ ಕಪಿರಾಕ್ಷಸಾಂ ಶಬ್ದೇನ ಮಹತಾಲಂಕಾಂ ನಾದಯನ್ವೈ ಸಮಂತತಃ. ಹೀಗೆ ವಾನರರಿಗೂ ರಾಕ್ಷಸರಿಗೂ ಘನಘೋರ ಸಂಗ್ರಾಮ ನಡೆಯಿತು. ಅದರ ಮಹಾ ಕೋಲಾಹಲವು ಇಡೀ ಲಂಕೆಯ ಎಲ್ಲೆಡೆ ಪ್ರತಿಧ್ವನಿಸಿತು. ಶಸ್ತ್ರೈಶ್ಚ ವಿವಿಧಾಕಾರೈ ಶಿತೈರ್ಬಾಣೈಶ್ಚ ಪಾದಪೈಃ ಉದ್ಯತೈರ್ಗಿರಿಶೃಂಗೈಶ್ಚ ಘೋರೈರಾಕಾಶಮಾವೃತಂ. ನಾನಾ ಪ್ರಕಾರದ ಶಸ್ತ್ರಗಳಿಂದ, ಹರಿತವಾದ ಬಾಣಗಳಿಂದ, ಎಸೆದಿರುವ ವೃಕ್ಷಗಳಿಂದ, ಭಯಾನಕ ಪರ್ವತಗಳಿಂದ ಅಲ್ಲಿಯ ಆಕಾಶ ತುಂಬಿ ಹೋಯಿತು. ತೇ ರಾಕ್ಷಸ ವಾನರೇ
ते राक्षसा वानरेन्द्रेषु विकृताननबाहवः निवेशयन्तः शस्त्राणि ಚಕ್ರಸ್ತೆ ಸುಮಹದ್ಭಯಂ. ವಿಕಟ ಮುಖ ಬಾಹುಗಳುಳ್ಳ ರಾಕ್ಷಸರು ವಾನರ ಯೂಥಪತಿಗಳ ಮೇಲೆ ನಾನಾ ರೀತಿಯ ಶಸ್ತ್ರಗಳನ್ನು ಪ್ರಹರಿಸುತ್ತಾ ಅವರಿಗೆ ಮಹಾಭಯವನ್ನು ತಂದೊಡ್ಡಿತು. ತಥೈವ ಸಕಲೈರ್ವೃಕ್ಷೈರ್ಗಿರಿಶೃಂಗೈಶ್ಚ ವಾನರಾಃ ಅಭಿಜಗ್ನುರ್ನಿಜಗ್ನುಶ್ಚ ಸಮರೇ ಸರ್ವರಾಕ್ಷಸಾನ್. ಹಾಗೆಯೇ ವಾನರರು ಸಮರಾಂಗಣದಲ್ಲಿ ವೃಕ್ಷಗಳಿಂದ ಮತ್ತು ಪರ್ವತ ಶಿಖರಗಳಿಂದ ಸಮಸ್ತ ರಾಕ್ಷಸರನ್ನು ಕೊಲ್ಲತೊಡಗಿದರು. ವೃಕ್ಷವಾನರ ಮುಖ್ಯೈಶ್ಚ ಮಹಾಕಾಯೈರ್ಮಹಾಬಲೈಃ ರಕ್ಷಸಾಂ ವಧ್ಯಮಾನಾನಾಂ ಮಹದ್ಭಯಮಜಾಯತ. ಮುಖ್ಯ ಮುಖ್ಯ ಮಹಾಕಾಯ ಮಹಾಬಲಿ ಕರಡಿಗಳು ಮತ್ತು ವಾನರರು ಕಾದಾಡುತ್ತಿರುವಾಗ ರಾಕ್ಷಸರಿಗೆ ಮಹಾಭಯವು ಆವರಿಸಿತು. ಸ್ವಮನೀಕಂ ವಿಷಣ್ಣಂತು ಶ್ರುತ್ವಾ ಶತ್ರುಭಿರರ್ಧಿತಂ ಉದತಿಷ್ಠತ ದುರ್ಧರ್ಷ ಸಕರ್ಮಣ್ಯನನುಷ್ಠಿತೇ. ಇಂದ್ರಜಿತುವು ಭಾರಿ ದುರ್ದರ್ಶ ವೀರನಾಗಿದ್ದನು. ತನ್ನ ಸೈನ್ಯವು ಶತ್ರುಗಳಿಂದ ಪೀಡಿತವಾಗಿ ದುಃಖಿತವಾಗಿರುವುದನ್ನು ಕೇಳಿದಾಗ ಅವನು ಅನುಷ್ಠಾನ ಮುಗಿಯುವ ಮೊದಲೇ ಯುದ್ಧಕ್ಕಾಗಿ ಎದ್ದು ನಿಂತನು. ಕೊನೆಗೂ ಆತ ನಿಕುಂಬಿಳ ಯಾಗವನ್ನು ಮಾಡುತ್ತಿರುವಾಗ ಲಕ್ಷ್ಮಣನಿಂದ ತನ್ನ ಸೈನ್ಯವು ಹತವಾಗುತ್ತಿರುವುದನ್ನು ಕಂಡು ತಡೆಯಲಾರದೆ ಕೊನೆಗೂ ನಿಕುಂಬಿಳ ಯಾಗವನ್ನು ಬಿಟ್ಟು ಮಧ್ಯದಲ್ಲಿ ಎದ್ದು ನಿಲ್ಲಬೇಕಾಗುತ್ತದೆ. ವೃಕ್ಷಾಂಧಕಾರಾನ್ ನಿರ್ಗತ ಜಾತ ಕ್ರೋಧ ಸರಾವಣಿ ಆರುರೋಹ ರಥಂ ಸಜ್ಜಂ ಪೂರ್ವಯುಕ್ತಂ ಸುಸಂಯುತಂ. ಆಗ ಅವನು ಅತ್ಯಂತ ಕ್ರೋಧಗೊಂಡಿದ್ದನು. ಅವನು ವೃಕ್ಷಗಳ ಅಂಧಕಾರದಿಂದ ಹೊರಬಂದು ಒಂದು ಸುಸಜ್ಜಿತ ಮೊದಲೇ ಏರ್ಪಡಿಸಿದ್ದ ಬಹಳ ಸುದೃಢವಾದ ರಥಾರೂಢನಾದನು. ಸಭೀಮಕಾರ್ಮುಕಶರ ಕೃಷ್ಣಾಂಜನ ಚಯೋಪಮಃ ರಕ್ತಾಸ್ಯ ನಯನೋ ಭೀಮೋ ಬಭೌ ಮೃತ್ಯುರಿವಾಂತಕಃ. ಕೈಯಲ್ಲಿ ಭಯಂಕರ ಧನುಸ್ಸನ್ನು ಧರಿಸಿದ ಇಂದ್ರಜಿತು ಕಾಡಿಗೆಯ ಬೆಟ್ಟದಂತೆ ಕಂಡು ಬರುತ್ತಿದ್ದನು. ಆ ಭಯಂಕರ ರಾಕ್ಷಸನ ಕಣ್ಣು ಮುಖ ಕೆಂಪಾಗಿದ್ದು ವಿನಾಶಕಾರಿ ಮೃತ್ಯುವಿನಂತೆ ಕಂಡು ಬರುತ್ತಿದ್ದನು. ದೃಷ್ಟ್ಯೈವ ತು ರಥಸ್ಥಂ ತಂ ಪರ್ಯವರ್ತತ ತದ್ಬಲಂ ಕ್ಷಸಾಂ ಭೀಮ ವೇಗಾನಾಂ ಲಕ್ಷ್ಮಣೇನ ಯುಯೋತ್ಸತಾಂ. ಇಂದ್ರಜಿತನು ರಥದಲ್ಲಿ ಕುಳಿತಿರುವನೆಂದು ನೋಡುತ್ತಲೇ ಲಕ್ಷ್ಮಣನೊಂದಿಗೆ ಯುದ್ಧದ ಇಚ್ಛೆಯುಳ್ಳ ಭಯಂಕರ ವೇಗಶಾಲಿ ರಾಕ್ಷಸರ ಸೈನ್ಯವು ಅವನ ಸುತ್ತಲೂ ಬಂದು ನಿಂತುಕೊಂಡಿತು. ತಸ್ಮಿಂಸ್ತು ಕಾಲೇ ಹನುಮಾನ್ ರುಜತ್ ಸದುರಾಸದಂ ಧರಣೀಧರ ಸಂಕಾಶೋ ಮಹಾವೃಕ್ಷಮರಿಂದಮಃ. ಆಗ ಶತ್ರು ದಮನನಾದ ಪರ್ವತಾಕಾರ ವಿಶಾಲಕಾಯ ಹನುಮಂತನು ಕೀಳಲು ಪುಡಿ ಮಾಡಲು ಅತಿ ಕಷ್ಟಕರವಾದ ಬಹಳ ದೊಡ್ಡ ವೃಕ್ಷವನ್ನು ಕಿತ್ತುಕೊಂಡನು. ಸರಾಕ್ಷಸಾನಾಂ ತತ್ ಸೈನ್ಯಂ ಕಾಲಾಗ್ನಿರಿವ ನಿರ್ದಹನ್ ಚಕಾರ ಬಹುಬಿರ್ವೃಕ್ಷೈರ್ನಿಸ್ಸಂಗ್ನಂ ಯುಧಿ ವಾನರಃ. ಮತ್ತೆ ಆ ವಾನರ ವೀರನು ಪ್ರಳಯಾಗ್ನಿಯಂತೆ ಪ್ರಜ್ವಲಿತನಾಗಿ ರಣರಂಗದಲ್ಲಿ ರಾಕ್ಷಸರ ಆ ಸೈನ್ಯವನ್ನು ದಗ್ಧಗೊಳಿಸುತ್ತಾ ಅಸಂಖ್ಯ ವೃಕ್ಷಗಳ ಹೊಡೆತದಿಂದ ನಿಶ್ಚೇಷ್ಟಿತಗೊಳಿಸಿದನು. ವಿಧ್ವಂಸಯಂತಂ ತರಸಾ ದೃಷ್ಟ್ಯೈವ ಪವನಾತ್ಮಜಂ ರಾಕ್ಷಸಾನಾಂ ಸಹಸ್ರಾಣಿ ಹನುಮಂತಮವಾಕಿರನ್. ಪವನಕುಮಾರನು ವೇಗವಾಗಿ ರಾಕ್ಷಸರ ಸೈನ್ಯವನ್ನು ವಿಧ್ವಂಸಗೊಳಿಸುತ್ತಿರುವುದನ್ನು ನೋಡುತ್ತಲೇ ಸಾವಿರಾರು ರಾಕ್ಷಸರು ಅವನ ಮೇಲೆ ಅಸ್ತ್ರಶಸ್ತ್ರಗಳನ್ನು ಮೊಳೆಗೆರೆದರು. ಶಿತಶೂಲಧರಾಶೂಲೈರಸಿಭಿಶ್ಚಾಸಿ ಪಾಣಯಃ ಶಕ್ತಿಹಸ್ತಾಶ್ಚ ಶಕ್ತಿಭಿಃ ಪಟ್ಟಿಶಾಯುಧಾಃ. ಹೊಳೆಯುತ್ತಿರುವ ಶೂಲಗಳಿಂದ ಖಡ್ಗಗಳಿಂದ ಶಕ್ತಿಗಳಿಂದ ಪಟ್ಟಿಶಗಳಿಂದ ರಾಕ್ಷಸರು ಅವನ ಮೇಲೆ ಪ್ರಹಾರ ಮಾಡುತ್ತಿದ್ದರು. ಪರಿಘೈಶ್ಚ ಗದಾಭಿಶ್ಚ ಕುಂತೈಶ್ಚ ಶುಭದರ್ಶನೈಃ ಶತಶಶ್ಚ ಶತಘ್ನೈಭಿರ್ಹಾಯಸೈರಪಿ ಮುದ್ಗರೈಃ ಘೋರೈ ಪರಶುಭಿಶ್ಚೈವ ಭಿಂದಿಪಾಲೈಶ್ಚ ರಾಕ್ಷಸಾಃ ಮುಷ್ಟಿಭಿರ್ವಜ್ರಕಲ್ಪೈಶ್ಚ ತಲೈರಶನಿ ಸನ್ನಿಭೈಃ ಅಭಿಜಗ್ನಃ ಸಮಾಸಾದ್ಯ ಸಮಂತಾತ್ ಪರ್ವತೋಪಮಂ ತೇಷಾಮಪಿ ಚ ಸಂಕ್ರುದ್ಧಶ್ಚಕಾರ ಕದನಂ ಮಹತ್.
ಅನೇಕ ಪರಿಕಗಳಿಂದ, ಗದೆಗಳಿಂದ, ಬಲ್ಲೆಗಳಿಂದ, ನೂರಾರು ಶತಘ್ನಿಗಳಿಂದ, ಲೋಹ ಮುತ್ಕರಗಳಿಂದ, ಭಯಾನಕ ಗಂಡು ಗೊಡಲಿಗಳಿಂದ, ಬಿಂದಿಪಾಲಗಳಿಂದ, ವಜ್ರ ಸದೃಶ ಮುಷ್ಟಿಗಳಿಂದ, ಸಿಡಿಲಿನಂತಹ ಅಂಗೈ ಏಟುಗಳಿಂದ ಸಮಸ್ತ ರಾಕ್ಷಸರು ಹತ್ತಿರ ಬಂದು ಸುತ್ತಲಿನಿಂದ ಪರ್ವತಾಕಾರ ಹನುಮಂತನ ಮೇಲೆ ಪ್ರಹಾರ ಮಾಡತೊಡಗಿದರು. ಮಾರುತಿಯು ಕುಪಿತನಾಗಿ ಅವರೆಲ್ಲರನ್ನೂ ಸಂಹರಿಸಿಬಿಟ್ಟನು. ಸದದರ್ಶಕ ಶ್ರೇಷ್ಠ ಮುಚಲೋಪಮಿನ್ ಕಪಿ ಸದದರ್ಶಕ ಶ್ರೇಷ್ಠ ಮುಚಲೋಪಮೀಂದ್ರಜಿತ್ ಸೂದಮಾನಮ ಸಂತ್ರಸ್ತಮಮಿತ್ರಾಂ ಪವನಾತ್ಮಜಾಂ. ವಿವರ ಪವನಕುಮಾರ ಹನುಮಂತನು ಪರ್ವತದಂತೆ ಅಚಲನಾಗಿ ನಿಶ್ಶಂಕ ಭಾವದಿಂದ ತನ್ನ ಶತ್ರುಗಳನ್ನು ಸಂಹರಿಸುವುದನ್ನು ಇಂದ್ರಜಿತುವು ನೋಡಿದನು. ಸಸಾರಥಿಮುವಾಚೇದಂ ಯಾಹಿ ಯತ್ರೈಷವಾನರಃ ಕ್ಷಯಮೇವ ಹಿ ನಃ ಕುರ್ಯಾದ್ ರಾಕ್ಷಸಾನಾಮುಪೇಕ್ಷಿತಃ. ಆಗ ತನ್ನ ಸಾರಥಿಯಲ್ಲಿ, ಈ ವಾನರನು ಯುದ್ಧ ಮಾಡುವಲ್ಲಿಗೆ ನಡೆ ಎಂದು ಹೇಳಿದನು. ಅವನನ್ನು ಉಪೇಕ್ಷೆ ಮಾಡಿದರೆ ಇವನು ನಮ್ಮೆಲ್ಲ ರಾಕ್ಷಸರ ವಿನಾಶ ಮಾಡಿಬಿಡುವನು. ಇತ್ಯುಕ್ತ ಸಾರಥಿಸ್ತೇನ ಯಯೌ ಯತ್ರ ಸಮಾರುತಿ ವಹನ್ ಪರಮ ದುರ್ದರ್ಶಂ ಸ್ಥಿತಮಿಂದ್ರಜಿತಂ ರಥೇ. ಹೀಗೆ ಹೇಳಿದಾಗ ಸಾರಥಿಯು ಅತ್ಯಂತ ದುರ್ಜಯ ವೀರ ಇಂದ್ರಜಿತುವನ್ನು ಪವನಕುಮಾರ ಹನುಮಂತನು ವಿರಾಜಿಸುತ್ತಿದ್ದಲ್ಲಿಗೆ ಕರೆದುಕೊಂಡು ಹೋದನು. ಸೋಭ್ಯುಪೇತ್ಯ ಶರಾನ್ ಖಡ್ಗಾನ್ ಪಟ್ಟಿಶಾಂಶ್ಚ ಪರಶ್ವಧಾಂ ಅಭ್ಯವರ್ಷತ ದುರ್ಧರ್ಷ ಮೂರ್ಧನಿ ರಾಕ್ಷಸಃ. ಅಲ್ಲಿಗೆ ಹೋಗುತ್ತಲೇ ಆ ದುರ್ಜಯ ರಾಕ್ಷಸನು ಹನುಮಂತನ ಮಸ್ತಕದಲ್ಲಿ ಬಾಣಗಳಿಂದ, ಖಡ್ಗಗಳಿಂದ, ಪಟ್ಟಿಷಗಳಿಂದ, ಕೊಡಲಿಗಳಿಂದ ಮಳೆಗರೆಯಲು ಪ್ರಾರಂಭಿಸಿದನು. ತಾನಿ ಶಸ್ತ್ರಾಣಿ ಘೋರಾಣಿ ಪ್ರತಿಗೃಹ್ಯ ಸಮಾರುತಿ ರೋಷೇಣ ಮಹತಾ ವಿಷ್ಣು ವಾಕ್ಯಂ ಚೇದಮುವಾಚಃ. ಆ ಭಯಾನಕ ಶಸ್ತ್ರಗಳು ತನ್ನ ಶರೀರದ ಮೇಲೆ ಬೀಳುವುದನ್ನು ನೋಡಿ ಹನುಮಂತನು ಮಹಾರೋಷಗೊಂಡು ಹೀಗೆ ಹೇಳಿದನು. ಯುದ್ಧಸ್ವ ಯದಿ ಶೂರೋಸಿ ರಾವಣಾತ್ಮಜ ದುರ್ಮತೆ ವಾಯುಪುತ್ರಂ ಸಮಾಸಾದ್ಯ ನ ಜೀವನ್ ಪ್ರತಿಯಾಸ್ಯಸಿ. ದುರ್ಬುದ್ಧಿ ರಾವಣಕುಮಾರನೇ, ನೀನು ದೊಡ್ಡ ಶೂರನಾಗಿದ್ದರೆ ಬಾ, ನನ್ನೊಡನೆ ಮಲ್ಲ ಯುದ್ಧ ಮಾಡು. ಈ ವಾಯುಪುತ್ರನೊಂದಿಗೆ ಸೆಣಸಾಡಿ ಬದುಕಿ ಹೋಗಲಾರೆ. ಬಾಹುಭ್ಯಾಂ ಸಂಪ್ರಯುಧ್ಯಸ್ವ ಯದಿ ಮೇ ದ್ವಂದ್ವಮಾಹವೇ ವೇಗಂ ಸಹಸ್ವ ದುರ್ಬುದ್ಧೇ ತತಸ್ತ್ವಂ ರಕ್ಷಸಾಂವರಃ. ದುರ್ಮತಿಯೇ, ನಿನ್ನ ಭುಜಗಳಿಂದ ನನ್ನೊಡನೆ ಯುದ್ಧ ಮಾಡು. ಈ ಬಾಹುಯುದ್ಧದಲ್ಲಿ ನನ್ನ ವೇಗವನ್ನು ಸಹಿಸಿದೆಯಾದರೆ ನಿನ್ನನ್ನು ರಾಕ್ಷಸರಲ್ಲಿ ಶ್ರೇಷ್ಠನೆಂದು ತಿಳಿಯುವೆನು. ಹನುಮಂತಂ ಜಿಘಾಂಸಂತಂ ಸಮುದ್ಯತ ಶರಾಸನಂ ರಾವಣಾತ್ಮಜಮಾಚಷ್ಟೇ ಲಕ್ಷ್ಮಣಾಯ ವಿಭೀಷಣಃ. ರಾವಣಕುಮಾರ ಇಂದ್ರಜಿತು ಧನುಸ್ಸನ್ನು ಎತ್ತಿ ಹನುಮಂತನನ್ನು ವಧಿಸಲು ಬಯಸುತ್ತಿದ್ದಾನೆ. ಈ ಸ್ಥಿತಿಯಲ್ಲಿ ವಿಭೀಷಣನು ಲಕ್ಷ್ಮಣನಿಗೆ ಅವನ ಪರಿಚಯವನ್ನು ಮಾಡಿದನು. ಯಸವಾಸವ ನಿರ್ಜೇತ ರಾವಣಸ್ಯಾತ್ಮ ಸಂಭವಃ ಸ ಏಷ ರಥಮಾಸ್ಥಾಯ ಹನುಮಂತಂ ಜಿಘಾಂಸತಿ ತಮ ಪ್ರತಿಮ ಸಂಸ್ಥಾನೈ ಶರೈ ಶತ್ರು ವಿದಾರಣೈ ಜೀವಿತಾಂತಕರೈರ್ಘೋರೈ ಸೌಮಿತ್ರೇ ರಾವಣಿಂ ಜಹಿ. ಸುಮಿತ್ರಾನಂದನ ಇಂದ್ರನನ್ನು ಗೆದ್ದಿರುವ ರಾವಣನ ಪುತ್ರನೇ, ರಥದಲ್ಲಿ ಕುಳಿತು ಆತನು ರಥದಲ್ಲಿ ಕುಳಿತೇ ಹನುಮಂತನನ್ನು ವಧಿಸಲು ಇಚ್ಛಿಸುತ್ತಿದ್ದಾನೆ. ಆದ್ದರಿಂದ ನೀನು ಶತ್ರುಗಳನ್ನು ವಿದಾರಣಗೊಳಿಸುವ ಅನುಪಮ ಆಕಾರ ಪ್ರಕಾರಗಳಿಂದ ಕೂಡಿದ ಪ್ರಾಣಾಂತಕಾರಿ ಭಯಂಕರ ಬಾಣಗಳಿಂದ ಈ ರಾವಣಿಯನ್ನು ಕೊಂದುಬಿಡು. ಇತ್ಯೇವ ಮುಕ್ತಸ್ತು ತದಾ ಮಹಾತ್ಮ ವಿಭೀಷಣೇನ ದದರ್ಶತಂ ಪರ್ವತ ಸನ್ನಿಕಾಶಂ ರಥಸ್ಥಿತಂ ಭೀಮ ಬಲಂ ದುರಾಸದಂ. ಶತ್ರುಗಳನ್ನು ಭಯಗೊಳಿಸುವ ವಿಭೀಷಣನು ಹೀಗೆ ಹೇಳಿದಾಗ ಮಹಾತ್ಮ ಲಕ್ಷ್ಮಣನು ರಥದಲ್ಲಿ ಕುಳಿತಿರುವ ಆ ಭಯಂಕರ ಬಲಶಾಲಿ ಪರ್ವತಾಕಾರ ದುರ್ಜಯ ರಾಕ್ಷಸನನ್ನು ನೋಡಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 86ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.